ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಗೋಗ್ಬಿಟ್ಟಿದೆ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ಏನಾದರೂ ಒಂದಲ್ಲ ಒಂದು ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಆಗಿಬಿಡ್ತಾ ಇದ್ದೀನಿ. ಇದು ಬಂದು ಯುಗಾದಿ ಹಬ್ಬದ ದಿನದ ವ್ಲಾಗು. ಹಬ್ಬದ ದಿವಸ ನಾವೇನು ಜಾಸ್ತಿ ಸೆಲೆಬ್ರೇಷನ್ ಏನು ಮಾಡಿರಲಿಲ್ಲ. ಮನೆ ಮಾತ್ರ ಕ್ಲೀನ್ ಮಾಡಿ ದೇವರು ಪೂಜೆ ಮಾಡಿದ್ವಿ ಅಷ್ಟೇ. ಅದಾದಮೇಲೆ ಅಮ್ಮ ಕರೆದಿದ್ರು ಅಲ್ಲಿಗೆ ಬಂದುಬಿಡು ಅಂತ. ಸೊ ಅದಕ್ಕೆ ನಾನು ಮನೇಲೇನು ಜಾಸ್ತಿ ಏನು ಪ್ರಿಪ್ರೇಷನ್ ಮಾಡ್ಕೊಂಡಿರಲಿಲ್ಲ. ಬರೀ ಕ್ಲೀನ್ ಮಾಡಿ ಪೂಜೆ ಮಾಡಿದ್ದು ಇದೊಂದೇ. ಮತ್ತು ಮೋನಿಗೂ ಎಣ್ಣೆ ಹಾಕಿ ಸ್ನಾನ ಮಾಡಿಸಿದ್ವಿ. ಅದಾದಮೇಲೆ ಕೆಳಗಡೆ ನಮ್ಮ ಅತ್ತೆ ಮನೆಯಲ್ಲಿ ಟಿ ವಿ ಕೆಟ್ಟೋಗ್ಬಿಟ್ಟಿತ್ತು. ಅದಕ್ಕೆ ಅವರು ಹೊಸ ಟಿ ವಿನ ಆರ್ಡ್ರ್ ಮಾಡಿಬಿಟ್ಟು ಬರೋಣ, ಹೆಂಗೂ ಹಬ್ಬಕ್ಕೆ ಆಫರ್ ಬಿಟ್ಟಿರ್ತಾರೆ ಅಂತ ಅಂದರು. ಸರಿ ಅಂತ ಹೇಳಿ ಅವರೇ ಬೆಳಗ್ಗೆ ಪಲಾವು ಎಲ್ಲ ಮಾಡಿಕೊಟ್ಟಿದ್ರು, ಒಬ್ಬಟ್ಟು ಕೂಡ ಮಾಡಿದರು. ನಾಷ್ಟ ಎಲ್ಲ ಮುಗಿಸಿ ನಾವು ಕೂಡ ಶೋರೂಮ್ಗೆ ಹೋಗೋಣ ಅಂತ ಹೇಳಿ ರೆಡಿ ಆದ್ವಿ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೇ ಶರಣಮಯ್ಯಪ್ಪ, ಸದ್ಗುರುನಾಥನೇ ಶರಣಮಯ್ಯಪ್ಪ, ಓಂ ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಆನ್ಲೈನಲ್ಲಿ ಬುಕ್ ಮಾಡಿ ನಮಗಷ್ಟು ಫೀಚರ್ಸ್ ಎಲ್ಲ ಗೊತ್ತಾಗಲ್ಲ ಅಂತ ಹೇಳಿ ಯಾವುದಾದ್ರೂ ಒಂದು ಶೋರೂಮ್ಗೆ ಹೋಗಿ ತೊಗೊಳ್ಳೋಣ, ಅಲ್ಲೇ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ, ಕ್ಲಾರಿಟಿ ಆಗಿರ್ಬೋದು, ವಾರಂಟ್ರಿ ಪ್ರತಿಯೊಂದು ಅಲ್ಲೇ ಗೊತ್ತಾಗುತ್ತೆ ಅಂತ ಹೇಳಿ ನಾವೆಲ್ಲ ಇಲ್ಲೇ ಹೋಗಿದ್ವಿ. ಮೋದಿ ರೋಡ್ ಹತ್ರ ಯುಟಿಲಿಟಿ ಶೋರೂಮ್ಗೆ ಹೋಗಿದ್ವಿ. ಅಲ್ಲಿ ಫಸ್ಟು ನಾವು ನೋಡಿದ್ದೇ ಒಂದೇ ಟಿ ವಿ, ಅದೇ ನಮಗೆ ತುಂಬ ಇಷ್ಟ ಆಗೋಯಿತು. ಅದ್ರ ಫೀಚರ್ಸ್ ಆಗಿರ್ಬೋದು ಪ್ರತಿಯೊಂದೂ ತುಂಬ ಚೆನ್ನಾಗಿತ್ತು. ಸೊ ಅದನ್ನು ತೊಗೊಳ್ಳೋಣ ಅಂತ ಅದನ್ನೇ. ಸರಿ, ಯಾವ್ದು ಬೇಕು ಬೋಲಿ? ಅದು ಯಾವುದು ಅದು ಯಾವುದು ಯಾವುದಮ್ಮ? ಅದು ಸೂಪರ್. ಸೊ ಮೋನಿ ತೋರಿಸಿದ್ಲಲ್ಲ, ಅದೇ ಟಿ ವಿನೇ ನಾವು ಬುಕ್ ಮಾಡಿದ್ದು. ಅದು ಬಂದು ಹೈಯರ್ ಕಂಪ್ನಿದು ಗೂಗಲ್ ಟಿ ವಿ ಅಪ್ಡೇಟೆಡ್ ವರ್ಷನ್ನು. ರೀಸೆಂಟಾಗಿ ಅದನ್ನ ರಿಲೀಸ್ ಮಾಡಿರೋದು 55 ಇಂಚಸ್ ಟಿ ವಿ ಅಂತ ಹೇಳಿದ್ರು. ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು, ಮತ್ತು ಅದ್ರ ಫೀಚರ್ಸ್ ಎಲ್ಲನೂ ತುಂಬ ಚೆನ್ನಾಗಿತ್ತು. ಸೊ ನೋಡಿದ ತಕ್ಷಣ ನಮ್ಗೆ ಅದೇ ಇಷ್ಟ ಆಯಿತು. ಮತ್ತು ಹಬ್ಬದ ಆಫರ್ಸ್ ಅಂತ ಹೇಳಿ ಕೆಲವೊಂದು ಫ್ರೀ ಐಟಮ್ಸ್ನ ಕೂಡ ಕೊಟ್ಟರು ಅವರು, ಎಲ್ಲ ಚೆನ್ನಾಗಿತ್ತು. ಸೊ ಅಲ್ಲಿಂದ ನೆಕ್ಸ್ಟು ಅಮ್ಮ ಮನೆಗೆ ಹೋದ್ವಿ. ಅಮ್ಮ ಬೆಳಗ್ಗೆನೇ ಪಾಪ ಅವ್ರಿಗೆ ಪೂಜೆ ಮಾಡೋಕ್ಕಾಗಲ್ಲ, ಅವರು ಟೇಲರ್ ಆಗಿರೋದ್ರಿಂದ ಫಸ್ಟು ಅವರು ಬಟ್ಟೆಗಳನ್ನ ಹೊಲಿಯೋದ್ರಲ್ಲೇ ತುಂಬ ಬ್ಯುಸಿ ಆಗಿಬಿಟ್ಟಿರ್ತಾರೆ. ರಾತ್ರಿ ಎಲ್ಲ ಎಷ್ಟೋ ಹಬ್ಬದ ದಿವಸದಲ್ಲಿ ನೈಟ್ ಫುಲ್ ಅವ್ರು ನಿದ್ದೆನೇ ಮಾಡಿರಲ್ಲ, ಹೊಲಿತಾನೇ ಇರ್ತಾರೆ. ಇಲ್ಲ 1 ಅವರ್ ಮಲಗಿರ್ತಾರೆ, ಮತ್ತೆ ಬೆಳಗ್ಗೆ ಎದ್ದು ಹೊಲಿದು ಕೊಡ್ತಾರೆ. ಸೊ ಅವರು ಫ್ರೀ ಆಗಿರೋದೇ ಅಪರೂಪ. ಅದು ಈ ಥರ ಹಬ್ಬದ ದಿನ ಅಟ್ಲೀಸ್ಟ್ ಸಿಕ್ಕಿದ್ದಾರೆ, ಬೇರೆ ದಿನ ಎಲ್ಲ ಸಿಗ್ತಾನೂ ಇರಲಿಲ್ಲ ಅವರು. ಸೊ ಅವರು ಹಂಗೆ ರಂಗೋಲಿ ಎಲ್ಲ ಬಿಡ್ತಾಯಿದ್ರು. ನಮ್ಮಮ್ಮ ಚೆನ್ನಾಗಿ ರಂಗೋಲಿ ಬಿಡ್ತಾರೆ. ಸೊ ಅದನ್ನೂ ಒಂದು ಹಾಗೆ ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಅದಾದಮೇಲೆ ನಮ್ಮಮ್ಮ ಒಂದು ಜೊತೆ ಬಟ್ಟೆ ತೊಗೊಂಬಂದಿದ್ರು. ಇಲ್ಲಿ ಅಮ್ಮ ಹಾಯ್ ಮಾಡೆ. ಹಾಯ್ ಕೈ ಹಿಂಗೆ ಮುರಿದು ಬಿಡ್ತೀನಿ. ಯಾಕೋ ಮಾಮ ಅನ್ನೋ. ಬೆಳಗ್ಗೆ ಅವಳೇನು ಹಾಕ್ಕೊಂಡಿದ್ಲು ಫ್ರಾಕು, ಅದು ಬಂದು ನಮ್ಮ ಅತ್ತೆ ಕೊಡಿಸಿದ್ದು. ಇವಾಗ ಹಾಕ್ಕೊಂಡಿರೋ ಬಟ್ಟೆ ಕೂಡ ಬೇರೆಯವರು ಅವಳಿಗೆ ಗಿಫ್ಟ್ ಕೊಟ್ಟಿದ್ದು. ಸೊ ಹಬ್ಬದ ದಿವಸ ಏನೇನು ಅಡುಗೆ ಮಾಡಿದ್ರು ಅದು ವೀಡಿಯೋ ಮಾಡ್ಕೊಳ್ಳೋದನ್ನ ಮರ್ತೋಗ್ಬಿಟ್ಟೆ ತಿನ್ನೋ ಅರ್ಜೆಂಟಲ್ಲಿ. ಸೊ ಅದನ್ನೇನು ಮಾಡಿಲ್ಲ. ನೆಕ್ಸ್ಟು ನಾನ್ ವೆಜ್ ದಿನ ಕೂಡ ನಾನೇನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಇದು ಬಂದು ಟಿ ವಿ 2 ದಿನ ಆದಮೇಲೆ ಬಂತು. ಇನ್ಸ್ಟಾಲ್ ಮಾಡಿದ್ಮೇಲೆ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಇವಳು ಸ್ಲಿಪ್ಪರ್ನ ಸರಿಯಾಗಿ ಹಾಕ್ತೀವಿ ಅಂದರೂ ಹಾಕಿಸ್ಕೋತಾ ಇರಲಿಲ್ಲ, ಅವಳೇ ಹಾಕ್ಕೊಳ್ಳೋ ಥರ ಹಾಕ್ಕೊಂಡಿದ್ಲು. ಸೊ ಅದೊಂದು ಕ್ಲಿಪ್ ಮಾಡಿಕೊಂಡೆ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ಇಷ್ಟ ಆಗಿರುತ್ತೆ ಅಂತ. ಬಾಯ್.